Hi, this is Swati Vlogs. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಲೆಹಂಗಾ ಸ್ಟಿಚ್ಚಿಂದು. ಲೆಹಂಗಕ್ಕೆ ಬಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲೆಹಂಗಕ್ಕೆ ಪ್ಲೀಟ್ಸ್ ಕುಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನೆರಿಗೆ ಹೀಗೆ ಬಂದಿದೆ. ಫಿನಿಶಿಂಗ್ ನೋಡಿ ಈ ಥರ ಬಂದಿದೆ. ನೆರಿಗೆ ಒಂದೊಂದು ಇಂಚಿಗೆ. ಹಾಯ್, ನೋಡಿ ಅದಕ್ಕೆ ಲೆಹಂಗಕ್ಕೆ ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ. 5 ಇಂಚಿಂದು ಪಟ್ಟಿ ಅಂತಂದರೆ 2 ಇಂಚ್ ಬೆಲ್ಟಿಗೆ ನಾನು ರೆಡಿ ಮಾಡ್ಕೊಳ್ತಾ ಇರೋದು. ಸೊ ಡಬಲ್ ಫೋಲ್ಡಿಂಗ್ ಅಲ್ವಾ, ಸೊ 2 to 4 ಆಗುತ್ತೆ. ಮತ್ತು 1/2 ಇಂಚು ಆ ಕಡೆ ಮತ್ತು ಈ ಕಡೆ ಆಪೋಸಿಟ್ ಸೈಡ್ಸಲ್ಲಿ 1/2 ಇಂಚು ಹೊಲಿಯೋಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೊ 5 ಇಂಚ್ ತೊಗೊಂಡಿದ್ದೀನಿ ಪಟ್ಟಿಗೆ. ಸೊ ಬಟ್ಟೆ 5 ಇಂಚ್ ಆದರೆ ಅದಕ್ಕೆ ಲೈನಿಂಗ್ 5 ಇಂಚು. ಆ 5 ಇಂಚಿಗೆ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಟ್ಟೆಗೆ ನಾನು ಇದು ಪ್ಲೀಟ್ಸ್ ಇಟ್ಟಿದ್ನಲ್ಲ, ಅದಕ್ಕೆ ನಾನು ಪಟ್ಟಿನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ರಿಲೇಷನಲ್ಲೇ ಒಬ್ರದ್ದು ಫಂಕ್ಷನ್ ಇತ್ತು. ಸೊ ಇದು ಹೌಸ್ ವಾರ್ಮಿಂಗ್ ಇತ್ತು. ಸೊ ಹೋಗಬೇಕಿತ್ತು, ಅದಕ್ಕೆ ನಾನು ಬಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿ, ಪಟ್ಟಿ ಇಟ್ಟು ನಾನು ಹೊಲಿತಾ ಇದ್ದೀನಿ. ಬಟ್ ಅದು ಸ್ಯಾರಿ ಮೇಲೆ ಆ ಥ್ರೆಡ್ ಕೂರ್ತಾನೆ ಇರಲಿಲ್ಲ, ತುಂಬ ಕಷ್ಟ ಆಗೋದು. ಒಂದೊಂದು ಸ್ಟೆಪ್ಪಿಗೂ ಕೂಡ ದಾರ ಬಿಚ್ಕೊಳ್ತಾ ಇತ್ತು, ದಾರ ಕಟ್ಟಾಗ್ತಾ ಇತ್ತು. ಹಾಗಾಗಿ ತುಂಬಾ ಟೈಮ್ ಹಿಡಿತು ನನಗೆ ಅದು ಹೊಲಿಯೋಕ್ಕೋಸ್ಕರ. ತುಂಬ ಕಷ್ಟಪಟ್ಟು ಪೇಪರ್ ಇಟ್ಟು ಸರ್ಕಸ್ ಮಾಡಿ ಹೊಲಿದೆ ಲಾಸ್ಟಿಗೆ. ನಾನೊಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನನ್ನ ಅಳತೆಗೆ ನಾನು ಹೊಲ್ಕೊಳ್ತಾ ಇರೋದು. ಅದಕ್ಕೆ ನನಗೆ ನಾನು ಚೆಕ್ ಮಾಡಿಕೊಂಡೆ. ನೋಡಿ, ಆ ಪಟ್ಟಿ ಮತ್ತು ಬಟ್ಟೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು 2-3 ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಬಿಚ್ಕೋಬಾರ್ದು ಅಂತೇಳಿ. ನಂದು ಮಿಷಿನ್ ನಾನು ಸೆಕೆಂಡ್ ಹ್ಯಾಂಡಿಗೆ ತೊಗೊಂಡಿದ್ದೆ. ಮಿಷಿನು ತುಂಬ ಚೀಪ್ ರೇಟಲ್ಲೇ, ತುಂಬ ಚೀಪಲ್ಲ, ಒಂದು ಮೀಡಿಯಮ್ ರೇಟಲ್ಲಿ ತಗೊಂಡಿದ್ದೆ. ಸ್ವಲ್ಪ ಓಲ್ಡ್ ಮಾಡೆಲ್ ಕೂಡ. ಸೊ ಹಾಗಾಗಿ ಅದು ಸ್ಪೀಡ್ ಮಿಷಿನ್ ಅಲ್ಲ, ಮತ್ತು ಅದು ನಾರ್ಮಲ್ ಮಿಷಿನ್ ಕೂಡ. ಹಾಗಾಗಿ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗೋದು ಹೊಲಿಯೋಕ್ಕೆ. ನಾನು ತಗೊಂಡಾದ್ಮೇಲೆ ಒಂದು ರಿಪೇರಿ ಕೂಡ ಮಾಡಿಸ್ಕೊಂಡಿಲ್ಲ. ನೋಡಿ, ಅದು 3 ಇಂಚಸ್ ಕ್ಯಾನ್ವಾಸ್ ಅದು. ಆ ಕ್ಯಾನ್ವಾಸನ್ನು ನಾನು ಪಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಇಟ್ಬಿಟ್ಟು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಒನ್ ಟೈಮ್ ಐರನ್ ಹೊಡಿಬೇಕು. ಅದ್ರ ಮೇಲೆ ಐರನ್ ಮಾಡಿದಾಗ ತುಂಬ ಚೆನ್ನಾಗಿ ಅಂಟಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿಬಿಟ್ಟು ಮುಗೀತು. ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಪಟ್ಟಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗೆ ಅಂದ್ಬಿಟ್ಟು ಸ್ಕೆಚ್ ಕಟಿಂಗ್ಸ್
ಮೆಜರ್ಮೆಂಟ್ಸ್, ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ದುಪ್ಪಟ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ. ಎಸ್, ದಿಸ್ ಈಸ್ ಅ ಫೈನಲ್ ಲುಕ್ ಫಾರ್ ಮೈ ಲೆಹಂಗಾ ಡ್ರೆಸ್. ಹೇಗಿದೆ? ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.